ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಪುಂಡಿ ಸೊಪ್ಪನ್ನ ಉಪಯೋಗಿಸ್ಕೊಂಡು ಒಂದೊಳ್ಳೆ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಸೂಪರ್ ಆಗಿರತ್ತೆ. 2-3 ದಿನ ಇಟ್ರು ಕೂಡ ಹಾಳಾಗೋದಿಲ್ಲ. ಫ್ರಿಡ್ಜ್ ಅಲ್ಲೇ ಇಡ್ಬೇಕು ಅಂತ ಏನಿಲ್ಲ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಪುಂಡಿ ಸೊಪ್ಪು ಸಿಕ್ಕರೆ ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದ್ 2 ಚಮಚ ಆಗುವಷ್ಟು ಎಣ್ಣೆ, ನಂತರ 2 ದೊಡ್ಡ ಕಟ್ಟಾಗುವಷ್ಟು ಪುಂಡಿ ಸೊಪ್ಪನ್ನ ಚೆನ್ನಾಗಿ ಬಿಡಿಸಿ ವಾಶ್ ಮಾಡಿ ತಗೊಂಡಿದ್ದೀನಿ. ಆ ನೀರೆಲ್ಲ ಇಳಿದೋದ ನಂತರ ಇದನ್ನ ಬಳಸಬೇಕು. ಎಲ್ಲಾ ಸೊಪ್ಪಿನ ತರ ಈ ಸೊಪ್ಪು ಕೂಡ ನೋಡೋದಕ್ಕೆ ತುಂಬಾ ಅಂತ ಅನ್ಸುತ್ತೆ. ಆದ್ರೆ ಇದು ಈ ತರ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಶ್ರಿಂಕ್ ಆಗತ್ತೆ. ಅಂದ್ರೆ ಸ್ವಲ್ಪನೇ ಆಗೋಗ್ಬಿಡತ್ತೆ. ಇನ್ನು ಇದ್ರಲ್ಲೇ 2-3 ತರ ಪುಂಡಿ ಸೊಪ್ಪಿದೆ. ಅದು ಒಂದೊಂದು ತುಂಬಾ ಬೇಗ ಸಾಫ್ಟ್ ಆಗಿ ಬೇಯುತ್ತೆ. ಇನ್ನೊಂದು ಕೆಲವು ಬೇಗ ಬೇಯೋದೇ ಇಲ್ಲ. ಸೊ ಇದು ಅಷ್ಟೇ ಎಷ್ಟೇ ಫ್ರೈ ಮಾಡಿದ್ರು ತುಂಬಾ ಸಾಫ್ಟ್ ಅಂತ ಅನ್ನಿಸ್ಲೇ ಇಲ್ಲ. ಕೆಲವೊಂದು ಸೊಪ್ಪುಗಳು ಈ ತರ ಫ್ರೈ ಮಾಡ್ಬೇಕಾದ್ರೇನೆ ಪೂರ್ತಿ ನೀರ್ ಬಿಟ್ಕೊಂಡು ಮ್ಯಾಶ್ ಆಗಿರೋ ತರ ಅಂದ್ರೆ ಪೂರ್ತಿ ಮೆತ್ತಗಾಗಿ ಮ್ಯಾಶ್ ಆಗಿರೋ ತರಾನೇ ಬೆಂದೋಗ್ಬಿಡುತ್ತೆ. ಬಟ್ ನನಗ್ ಸಿಕ್ಕಿರೋ ಈ ಸೊಪ್ಪು ಅಷ್ಟೇನು ಮ್ಯಾಶ್ ಆಗೋ ತರ ಸಾಫ್ಟ್ ಆಗಿ ಬೇಯಲಿಲ್ಲ. ಒಟ್ನಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದೀನಿ. ನಂತರ ಅದೇ ಪ್ಯಾನ್‌ಗೆ ಮತ್ತೊಂದ್ ಚಮಚ ಎಣ್ಣೆ, 1 ಚಮಚ ಧನಿಯಾ, ಅರ್ಧದಿಂದ ಮುಕ್ಕಾಲ್ ಚಮಚ ಆಗುವಷ್ಟು ಜೀರಿಗೆ, ಸ್ವಲ್ಪ ಮೆಂತ್ಯ ಕಾಳು, ಹಾಗೆ ನಿಮ್ಮ ಖಾರಕ್ಕೆ ತಕ್ಕಂತೆ ಒಣಮೆಣಸನ್ನ ತಗೊಳ್ಳಿ. ನಾನಿಲ್ಲಿ 8ರಿಂದ 10 ಬ್ಯಾಡಗೆ ಮೆಣಸನ್ನ ತಗೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ಶೇಂಗಾ, 2 ಕಡ್ಡಿ ಕರಿಬೇವು. ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಡಿಮೆ ಉರಿನಲ್ಲಿನೇ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಒಣಮೆಣಸಿನಕಾಯಿ ಬದಲು ಹಸಿ ಮೆಣಸಿನಕಾಯಿನ ಕೂಡ ಉಪಯೋಗಿಸ್ಕೋಬಹುದು. ನಾನಿಲ್ಲಿ ಒಣಮೆಣಸಿನಕಾಯಿನ ತಗೊಂಡಿದ್ದೀನಿ. ಈ ಮೆಣಸಿನಕಾಯಿ ಎಲ್ಲ ಕಲರ್ ಚೇಂಜ್ ಆಗಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಉಬ್ಬುತ್ತೆ, ಫ್ರೈ ಆಗತ್ತೆ. ಆ ತರ ನಾವ್ ಇದನ್ನ ಇಲ್ಲಿ ತೋರಿಸ್ತಾ ಇದೀನಲ್ಲ, ಈ ತರ ಫ್ರೈ ಮಾಡ್ಕೊಂಡು ತಗೊಳ್ಬೇಕು. ಈಗ ಕಡಿಮೆ ಉರಿನಲ್ಲಿ 3ರಿಂದ 4 ನಿಮಿಷ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ. ಇದನ್ನು ಕೂಡ ತೆಗೆದ್ಬಿಡೋಣ. ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿರೋ ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್‌ನ ಮಿಕ್ಸಿ ಜಾರ್‌ಗೆ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಪುಂಡಿ ಸೊಪ್ಪು ಜೊತೆಗೆ ಕೊತ್ತಂಬರಿ ಕೂಡ ಸೇರ್ಸಿದೀನಿ. ಕೊತ್ತಂಬರಿ ಪರಿಮಳ ಚೆನ್ನಾಗಿರತ್ತೆ. ಫ್ರೈ ಮಾಡಿಲ್ಲ. ಬೇಕಂದ್ರೆ ನೀವು ಫ್ರೈ ಮಾಡಿ ಸೇರಿಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಈ ಸೊಪ್ಪು ತುಂಬಾ ಹುಳಿ ಇರೋದ್ರಿಂದ ಬೆಲ್ಲ. ಗ್ರೈಂಡ್ ಮಾಡೋವಾಗ ನೀರ್ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನ ಹಾಕೋಬಹುದು, ತೊಂದ್ರೆ ಇಲ್ಲ. ನಾನು ಕೂಡ ಇಲ್ಲಿ ಒಂದ್ ಸ್ವಲ್ಪ ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದೀನಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ನೈಸ್ ಆಗಿದೆ. ಇಷ್ಟಾದ್ರೆ ಸಾಕು. ಇದನ್ನ ತೆಗ್ದಿಟ್ಕೊಂಡ್ಬಿಡೋಣ. ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಮತ್ತೆ ಅದೇ ಪ್ಯಾನ್‌ಗೆ ಮತ್ತೊಂದ್ ಚಮಚ ಆಗುವಷ್ಟು ಎಣ್ಣೆ, ಅರ್ಧ ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ. ಈ ಉದ್ದಿನಬೇಳೆ ಮತ್ತೆ ಕಡಲೆಬೇಳೆ ಕಲರ್ ಚೇಂಜ್ ಆಗೋವರೆಗೂ ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವೇನಾದ್ರೂ ನಮ್ಮ ಚಾನೆಲ್‌ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಸಹ ಮಾಡಿ. ಈಗ ಇದಕ್ಕೆ 2 ಗಡ್ಡೆ ಜವಾರಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ. 2 ಒಣಮೆಣಸಿನಕಾಯಿ ಹಾಗೆ ಒಂದ್ 2-3 ಪಿಂಚ್ ಆಗುವಷ್ಟು ಹಿಂಗು. ಹಿಂಗು ಆಪ್ಷನಲ್ಲು, ಬೇಕಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿ. ಹಾಕಿದ್ರೆ ಚೆನ್ನಾಗಿರತ್ತೆ. ಕೆಲವ್ರು ಹೇಳ್ತಾರೆ ಬೆಳ್ಳುಳ್ಳಿ ಹಾಕ್ದಾಗ ಹಿಂಗ್ ಹಾಕ್ಬಾರ್ದು ಅಂತ. ಹಂಗೇನು ಇಲ್ಲ, ನಾವ್ ಹಾಕ್ತಿವಿ. ಈಗ ಇದನ್ನ ಕಡಿಮೆ ಉರಿನಲ್ಲಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಧಾರಾಳವಾಗಿ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಫ್ಲೇವರು ಇದರಲ್ಲಿ ತುಂಬಾ ಚೆನ್ನಾಗಿರತ್ತೆ. ಜೊತೆಗೆ 2 ಕಡ್ಡಿ ಆಗುವಷ್ಟು ಕೊನೆಗೆ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಗ್ಯಾಸ್‌ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಇದಕ್ಕೇನೆ ಅಂದ್ರೆ ಗ್ಯಾಸ್ ಆಫ್ ಮಾಡಿದ ನಂತರನೇ ನಾನಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಪುಂಡಿ ಸೊಪ್ಪಿನ ಚಟ್ನಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ ಕಡೆ ಈ ಸೊಪ್ಪಿಗೆ ಏನಂತ ಕರೀತೀರಾ? ಮತ್ತೆ ನೀವು ಎಲ್ಲಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ? ನೀವು ಈ ಸೊಪ್ಪಿಂದ ಯಾವ್ಯಾವ ರೆಸಿಪಿನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ಗೂ ಕೂಡ ಖುಷಿ ಆಗತ್ತೆ ಕೇಳಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪುಂಡಿ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ. ಇದು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗತ್ತೆ. ರೈಸ್ ಜೊತೆಗೂ ಕೂಡ ತಿನ್ಬೋದು. ಒಂಥರ ಇದ್ರಲ್ಲಿ ಫ್ರೈ ಮಾಡೋವಾಗ ಶೇಂಗಾ ಕೂಡ ಸೇರ್ಸಿದ್ರೆ ಪುಳಿಯೋಗರೆ ತಿಂದಂಗೆ ಅನ್ಸುತ್ತೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು.